ಅದೇ ಸರ್, ಇವತ್ತು ವಿಧಾನಸೌಧ ಹೇಳಿದ್ರು, ನಾಳೆ ಟೈಮ್ ಕೊಟ್ಟಿದ್ದೀವಿ. ನೀವು ಹೇಳಿದ್ದೀನಿ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು. ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರಿಗೆ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ತಾವು ಮಾಡಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ, ಇದು ನನ್ನ ಪ್ರಶ್ನೆ. ಅದೇ ಸರ್, ಇವತ್ತು ವಿಧಾನಸೌಧ ಹೇಳಿದ್ರು, ನಾಳೆ ಟೈಮ್ ಕೊಟ್ಟಿದ್ದೀವಿ. ನೀವು ಹೇಳಿದ್ದೀನಿ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು. ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರಿಗೆ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ತಾವು ಮಾಡಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ, ಇದು ನನ್ನ ಪ್ರಶ್ನೆ. ಅದೇ ಸರ್, ಇವತ್ತು ವಿಧಾನಸೌಧ ಹೇಳಿದ್ರು, ನಾಳೆ ಟೈಮ್ ಕೊಟ್ಟಿದ್ದೀವಿ. ನೀವು ಹೇಳಿದ್ದೀನಿ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು. ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರಿಗೆ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ
ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ಮಾಡಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ? ಇದು ನನ್ನ ಪ್ರಶ್ನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.